ಸೊ ಹೆಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ನಾನು ಇವತ್ತು ಫಾರ್ಮಿಂಗ್ ಸಿಮ್ಯುಲೇಟರ್ 18 ಆಡ್ತಿದ್ದೀನಿ. ಸೊ ನಾನು ಪಾರ್ಟ್ 1 ಆಲ್ರೆಡಿ ಆಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗ ಪಾರ್ಟ್ 2 ಅಪ್ಲೋಡ್ ಮಾಡ್ತಿದ್ದೀನಿ. ವೇಟ್ ಆ್ಯಂಡ್ ವಾಚ್. ಸೊ ಕನೆಕ್ಟ್ ಆಗೈತೆ ಟ್ರಾಲಿ. ಸೊ ಇವಾಗ ಚೆಕ್ ಮಾಡ್ಕೊಳೋಣ ಯಾವುದು ಪ್ರೈಸಸ್ ಜಾಸ್ತಿ ಇದೆ ಅಂತ. ಸೊ ಪ್ರೈಸಸ್ಸು ಜಾಸ್ತಿ ಇರೋದು ಕ್ಯಾನೋಲಾಗೆ 2967 ಇದೆ. ಅದು ಬಿಟ್ಟು ಇನ್ನೆಲ್ಲ ಕಡಿಮೆನೇ ಇದೆ. ಸೊ ಕ್ಯಾನೋಲಾ ಮಾರೋಣ ಬನ್ನಿ ಫ್ರೆಂಡ್ಸ್. ಹಾರ್ಬರ್ಗೆ ಹೋಗಬೇಕು. ಹಾರ್ಬರ್ ಅಂದರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ಇವಾಗ ಕ್ಯಾನೋಲಾ ಸೀಡ್ಸ್ನ ತೊಗೋಬೇಕು. ಎಲ್ಲಿದೆ ಕ್ಯಾನೋಲಾ? ಆ ಕಡೆ ಇದೆ ಬನ್ನಿ ಫ್ರೆಂಡ್ಸ್. ಸೊ ಈ ಥರ ಬಂದು ಇಲ್ಲಿ ನಿಂತರೆ ಫುಲ್ ಆಗುತ್ತೆ. ಆಮೇಲೆ ಇವಾಗ ಸ್ಟ್ಯಾಟಿಕ್ಸ್ ಚೆಕ್ ಮಾಡಿದ್ರೆ ಸೊ ಕ್ಯಾನೋಲಾ ಇನ್ನು 2000 ಇದೆ. ಸೊ ಇನ್ನು 20% ಆಗ್ಬೋದು ಫುಲ್ ಆದರೆ. ಇವಾಗ ಹಾರ್ಬರ್ಗೆ ಹೋಗ್ಬೇಕು ಬನ್ನಿ ಫ್ರೆಂಡ್ಸ್, ಹೋಗೋಣ. ಸೊ ಇದು ನಮ್ಮ ಕೌ ಶೆಡ್ಡು. 5 ಕೌಸ್ ಐತೆ. ಕೌಂಟ್ ಮಾಡ್ಕೊಳ್ಳಿ ಎಷ್ಟೈತೆ ಅಂತ. ಈ ಕಡೆ 2, ಈ ಕಡೆ 3 ಐತೆ. ಸೊ ಇವಾಗ ನಾವು ಹಾರ್ಬರ್ಗೆ ಹೋಗಿ ಇದನ್ನ ಹಾಕಿದ್ರೆ ನಮಗೆ ಕಾಸು ಬರುತ್ತೆ. ಈ ಕಾಸಿಂದ ನಾವು ತಗೋಬೋದು ಫ್ರೆಂಡ್ಸ್. ಸೊ ಇದು ಗಾಡಿ ಸ್ವಲ್ಪ ಬೇಗ ಹೋಗೋದಿಲ್ಲ, ಬೇರೆ ಗಾಡಿ ಈಸ್ಕೋಬೇಕು. ಅದ್ರ ಬದಲು ನಾವು ಸ್ವಲ್ಪ ಈ ಐಟಮ್ಸ್ ಇಸ್ಕೊಂಡ್ರೆ, ಯಾವ ಥರದ ಐಟಮ್ಸ್ ಅದು ಹಾರ್ವೆಸ್ಟರ್ಸ್ ಆ ಥರದ್ದು ಈಸ್ಕೊಂಡ್ರೆ ನಾವು ಫುಡ್ ಹಾಕಿ ಕಾಸು ಮಾಡ್ಬೋದು. ಸೊ ಟ್ರ್ಯಾಲಿ ಎಲ್ಲ ಓಡ್ಸೋಕ್ಕೆಲ್ಲ ನಾವೊಂದು ಕಾರ್ ಥರದ್ದು ಐತಲ್ಲ, ಅದನ್ನು ತಗೋಬೇಕು. ಸೊ ಹಾರ್ಬರ್ ಬಂತು ಫ್ರೆಂಡ್ಸ್. ಇವಾಗ ನಾವು ಬರ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು ನೀವು ಟ್ರೈನ್ ಸ್ಟೇಷನ್ ಇದೆ ಅಂತ ಅಲ್ಲಿ. ಸೊ ಇದು ಹಾರ್ಬರ್ ಟ್ರೈನ್ ಸ್ಟೇಷನ್ ಪಕ್ಕದಲ್ಲೇ. ಸೊ ಹಾಕಿದ್ರೆ ನಮ್ಮ ಅಕೌಂಟ್ಗೆ ಕಾಸು ಬರುತ್ತೆ. ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಹಿಂದೆ ನೋಡಿ ಫ್ರೆಂಡ್ಸ್, 13,000 ಇದ್ದಿದ್ದು 37,000 ಆಗಿದೆ. ಸೊ ಹಿಂಗೆ ಹೋಗ್ಬೋದು. ಹಿಂಗೂ ಶಾರ್ಟ್ಕಟ್ ಇದೆ ಹೋಗೋಕ್ಕೆ. ಸೊ ಇದೇ ಟ್ರೈನ್ ಫ್ರೆಂಡ್ಸ್. ಇದು ನಮಗೆ ಅದು ಪೆಟ್ರೋಲ್ ಸ್ಟೇಷನ್ಗೆ ಪೆಟ್ರೋಲೆಲ್ಲ ಸಪ್ಲೈ ಮಾಡ್ತಿರುತ್ತೆ. ಈ ಟ್ರೈನಿಂದನೇ ನಾವು ಓಡ್ಸೋಕ್ಕಾಗೋದು ಇವಾಗ ಗಾಡಿನ. ಸೊ ಸದ್ಯಕ್ಕೆ ಇವಾಗ ಟ್ರೈನ್ ಸ್ಟಾಪ್ ಆಗಿದೆ. ನಾವು ಬೇಗ ಹೋಗೋಣ. ಇದು ಸ್ಟೇಷನಿಂದು ಹಾಕೋ ಜಾಗ, ಸ್ಟೇಷನ್ಗೆ ಪ್ರಾಡಕ್ಟ್ಸು. ಸೊ ಇವಾಗ ಈ ಕಡೆ ಹೋಗಬೇಕು. ಸೊ ಇಲ್ಲಿ ಮರ ಎಲ್ಲ ಕಟ್ ಮಾಡಿ ನಾವು ಅದನ್ನು ಮಾರ್ಬೋದು. ಸೊ ಅದರಿಂದನೂ ನಮಗೆ ಪ್ರಾಫಿಟ್ ಆಗುತ್ತೆ. ಅದಕ್ಕೆ ತುಂಬ ಹೆವಿ ಮಷಿನರೀಸ್ ಬೇಕು. ಅದಾದಮೇಲೆ ಮಷಿನರೀಸ್ಗೆ ಕಾಸ್ಟ್ ತುಂಬ ಇರುತ್ತೆ. ಸೊ ಇದೇನೇ ನಿಮ್ಮ ಕಾರ್ ವಾಶ್ ಅಂತೈತೆ. ಆದರೆ ನಾವು ಟ್ರ್ಯಾಕ್ಟ್ರಿ ಎಲ್ಲ ವಾಶ್ ಮಾಡ್ಕೋಬೋದು, ಆಮೇಲೆ ಪೆಟ್ರೋಲ್ ಹಾಕ್ಕೋಬೋದು. ಇದೇ ನಿಯರೆಸ್ಟ್ ಪೆಟ್ರೋಲ್ ಸ್ಟೇಷನ್ ನಮಗೆ. ಸ್ವಲ್ಪ ಹಿಂದ್ಗಡೆ ನೋಡಿದ್ರಲ್ಲ ಅದೇ. ಸೊ ಇವಾಗ 37,117 ರುಪೀಸ್ ಇದೆ. ಸೊ ನಾವು ಇವಾಗ ಇದು 65,000. ಸೊ ಇವಾಗ ನಾವು ಕೆನೋಲಾನ ಇನ್ನೊಂದು ಸತಿ ಸಪ್ಲೈ ಮಾಡೋಣ ಅದೇ ಸ್ಟೇಷನ್ಗೆ. ಸೊ ಅದಾದಮೇಲೆ ನಾವು ಸ್ಟೋರ್ ಹತ್ರ ಹೋಗ್ಬಿಟ್ಟು ತೊಗೊಂಬರ್ಬೋದು ಅದನ್ನು. ಸೊ ಈ ಗಾಡಿ ಬೇಡ, ಈ ಗಾಡಿ ತುಂಬ ನಿಧಾನಕ್ಕೆ ಹೋಗುತ್ತೆ. ಗ್ರೀನ್ ಕಲರ್ ಟ್ರ್ಯಾಕ್ಟ್ರಿ ತೊಗೊಂಬರ್ಬೋದು ಫ್ರೆಂಡ್ಸ್. ಇದೆ. ಕನೆಕ್ಟ್ ಆಗಿಲ್ಲ ಫ್ರೆಂಡ್ಸ್. ಕನೆಕ್ಟ್ ಆಯಿತು.
ಸೊ ಬನ್ನಿ ಇವಾಗ ಕೆನೋಲಾನ ಎತ್ಕೊಂಡು ಹೋಗೋಣ ಇನ್ನೊಂದು ಸತಿ. ಸೊ ಕೆನೋಲಾ ಆದಮೇಲೆ ಯಾವ ಸೀಡ್ಸ್ ಮಾಡಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಕೆನೋಲಾ ಆದಮೇಲೆ ನಾವು ಯಾವುದನ್ನು ಮಾರಬೇಕು ಅಂದರೆ ಕೆನೋಲಾನೇ ಜಾಸ್ತಿ ಇರೋದು ರೇಟು. ಸೊ ಒನ್ ಡೇ ಪ್ರಾಫಿಟ್ ಇರುತ್ತೆ, ಒನ್ ಡೇ ಲಾಸ್ ಆಗೇ ಆಗುತ್ತೆ. ಸೊ ಇವಾಗ ಅಲ್ಲಿ ಕೆನೋಲಾ ಹಾಕೋಣ, ಸ್ವಲ್ಪ ದಿನಕ್ಕೆ ಬೆಳೆಯುತ್ತೆ, ಆಮೇಲೆ ಮತ್ತೆ ಹಾರ್ವೆಸ್ಟ್ ಮಾಡ್ಕೋಬೋದು. $25 ಇತ್ತು. ಸೊ ಇದನ್ನು ಕೂಡ ಹಾರ್ಬರ್ ಕೊಟ್ಟರೆ ಸಮ್ 45,000 ಏನೋ ಬರ್ಬೋದು ನಮಗೆ. ಸೊ ಬಂತು ನೋಡಿ ಫ್ರೆಂಡ್ಸ್, ಅದು ಹಾರ್ಬರು. ಇಲ್ಲಿ ಶಿಪ್ಸ್ ಎಲ್ಲ ನಿಂತ್ಕೊಂಡಿರುತ್ತೆ, ಆಮೇಲೆ ದೊಡ್ಡ ದೊಡ್ಡ ಕ್ರೇನ್ಗಳಿದೆ. ಇಲ್ಲೆಲ್ಲ ಶಿಪ್ಸ್ ಎಲ್ಲ ಜಾಸ್ತಿ ಓಡಾಡುತ್ತೆ ಇಲ್ಲಿ ಹಾರ್ಬರ್ ಹತ್ರ. ಆಮೇಲೆ ಇದಕ್ಕೆ ಫುಡ್ ಡೆಲಿವರ್ ಮಾಡ್ತಿದ್ದೀವಿ ನಾವು. ಸೊ 42 ಆಗೈತೆ. ಸೊ 45 ಅಂತೂ ಆಗಿಲ್ಲ. ಸೊ ಇವಾಗ ಆಟೋಮೆಟಿಕ್ ಹಾಕೋಕ್ಕಾಗೋದಿಲ್ಲ. ಸೊ ಈ ಕಡೆ ಹೋಗ್ಬಿಟ್ಟು ಆಟೋಮೆಟಿಕ್ ಹಾಕೋಣ ಬನ್ನಿ ಫ್ರೆಂಡ್ಸ್. ಸೊ ಆವಾಗ ಈ ಟ್ಯಾಕ್ಟ್ರಿ ಡೈರೆಕ್ಟಾಗಿ ಎಲ್ಲೆಲ್ಲಿರ್ತವೋ ಅಲ್ಲಿ ಬರುತ್ತೆ. ಈ ಪಾಯಿಂಟನ್ನು ತೊಗೊಂಡು ಫುಲ್ ಮಾಡಿ ಇಲ್ಲಿ ತೊಗೋಬೇಕು, ಇಲ್ಲಿ ಮ್ಯಾಪ್ ತೊಗೊಂಡು ನಾವು. ಸೊ ಇವಾಗ ಕರೆಂಟ್ ಲೊಕೇಶನ್ನು ನಾವು ಇಲ್ಲಿದ್ದೀವಿ. ಸೊ ನಾವು ಇಲ್ಲಿ ಡ್ರೈವ್ ಹತ್ರ ಬಂದು ಇಲ್ಲಿದೆ, ಇಲ್ಲಿ ಬಿಡೋಣ, ಇಲ್ಲಿಗೆ ಬಿಡೋಣ. ಓಕೆನಾ ಫ್ರೆಂಡ್ಸ್? ಓಕೆ. ಸೊ ಅದಾಗದೆ ಬರ್ತಾಯಿದೆ. ಇವಾಗ ಬ್ಯಾಕ್ ಬಂದರೆ ನೀವು ನೋಡ್ಬೋದು. ಸೊ ನಾವು ಬೇರೆ ಗಾಡಿ ಈ ಚಿಕ್ಕ ಟ್ಯಾಕ್ಟ್ರಿ ಎತ್ಕೊಂಡು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಬೀಜ ಬಿತ್ತೋದನ್ನು ಸ್ಟಾರ್ಟ್ ಮಾಡೋಣ. ಆಮೇಲೆ ಸ್ವಲ್ಪ ಡೇಸ್ ಆದಮೇಲೆ ಮತ್ತೆ ಬೆಳೆ ಬರುತ್ತೆ, ಅದನ್ನು ಮತ್ತೆ ಸ್ಟೋರ್ ಮಾಡಿಕೊಂಡು ನಾವು ಹೋಗಿ ಅದನ್ನು ಮಾರಬೇಕಷ್ಟೆ. ಸೊ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಇದೆ, ಕ್ಲಿಯರ್ ಮಾಡ್ಕೊಳ್ಳೋಣ. ಅದು ಆ ಕಡೆಯಿಂದ ಬಿಟ್ಟಿದೆ ತಾನೆ, ಅದಕ್ಕೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮತ್ತು ಆಟೋಮೆಟಿಕ್ ಹಾಕಿದ್ರೆ ತುಂಬ ಕಾಸು ವೇಸ್ಟ್ ಆಗುತ್ತೆ. ಸೊ ಆಲ್ರೆಡಿ ಕಾಸು ವೇಸ್ಟ್ ಆಗ್ತಿದೆ. ಸೊ ಅದನ್ನ ಹಾಕಿದ್ವಿ ತಾನೆ, ಅದು ಆಟೋಮೆಟಿಕ್ಕು. ಸೊ ಅದು ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಶೀಪ್ ಫಾರ್ಮ್ ಹೆಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಗೇಮ್ ಚೆನ್ನಾಗಿದೆಯಾ, ಟ್ರೈ ಮಾಡಬೇಕಾ? ಸೊ ನಾನು ಈ ಗೇಮ್ಗೆ 9.5/10 ಕೊಡ್ತೀನಿ. ಯಾಕಂದರೆ ಯಾಕೆ 9.5 ಕೊಡ್ತಿದ್ದೀನಿ ಅಂದರೆ, ಈ ಗೇಮಲ್ಲಿ ಈ ಮನುಷ್ಯ ಇದನ್ನಲ್ಲ, ಈ ಮನುಷ್ಯ ಕೆಳಗಡೆ ಇಳಿಯೋಕ್ಕಾಗೋದಿಲ್ಲ, ಟ್ಯಾಕ್ಟ್ರಿನೇ ಚೇಂಜ್ ಮಾಡ್ಕೋಬೇಕು ನಾವು. ಸೊ ಅದಕ್ಕೆ 9.5 ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇದ್ರದ್ದು ಕೆಲಸ ಆಯಿತು. ಸೊ ನಾವು ಪಾರ್ಕ್ ಮಾಡೋಣ. ಸೊ ಇಲ್ಲಿ ಪಾರ್ಕ್ ಮಾಡಿ, ಇದು ಬೀಜ ಬಿತ್ತು ಮಷೀನ್. ಸೊ ಫ್ರೆಂಡ್ಸ್, ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಸೋಯಿಂಗ್ ಮಷೀನ್ ಕ್ಯಾನ್ ಪ್ಲಾಂಟ್ ಗ್ರೇನ್ ಆನ್ ಅ ಕಲ್ಟಿವೇಟೆಡ್ ಫೀಲ್ಡ್.
Tap the seed icon in your action bar to switch seed type. A field can be harvested when the crops have turned into golden yellow or rich brown in the case of canola. Okay na friends? So crops will spoil if left for too long. ಅಷ್ಟೇ ಫ್ರೆಂಡ್ಸ್. ಸೊ ನಾವಿವಾಗ ಕ್ಯಾನೋಲಾನ ಪ್ಲ್ಯಾಂಟ್ ಮಾಡೋಣ. ಸೊ ಪ್ಲ್ಯಾಂಟಿಂಗ್ ಸ್ಟಾರ್ಟ್. ಸೊ ಇವಾಗ ಸದ್ಯಕ್ಕೆ ಇದನ್ನು ಇಲ್ಲೇ ಬಿಟ್ಟು 42 ಇದೆ. ಸೊ ಈ ಟ್ಯಾಕ್ಟ್ರಿಗೆ ಚೇಂಜ್ ಮಾಡಿಕೊಂಡು ಆ ಗ್ರೇನ್ ಇವಾಗ 24% ಇದೆ. ವೀಟ್ ಈಗ ಹಾಕೋಣ. ಸೊ ಇದನ್ನು ಕೂಡ ರೈಟ್ ವೇಯಲ್ಲಿ ಪಾರ್ಕ್ ಮಾಡೋಣ. ಇಲ್ಲಿ ಪಾರ್ಕ್ ಮಾಡೋಣ ನಾವು. ಸೊ ಇವಾಗ ಈ ಟ್ಯಾಕ್ಟ್ರಿ ಸೋಯಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ನಾವು ಇವಾಗ ಟ್ಯಾಕ್ಟ್ರಿ ಟ್ರಾಲಿ ಐತಲ್ಲ ಅದನ್ನು ಮತ್ತೆ ಕನೆಕ್ಟ್ ಮಾಡಿಕೊಂಡು ಸೋಯಿಂಗ್ ಮೆಷಿನ್ ಹತ್ರ ಹೋಗೋಣ. ಸೋಯಿಂಗ್ ಮೆಷಿನ್ ಹತ್ತಿದ್ದೀನಿ, ಅದು ಸ್ಟೋರೇಜ್ ಜಾಗದ ಹತ್ರ ಹೋಗೋಣ. ಸೊ ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಚೇಂಜ್ ನೋಡ್ಕೊಳ್ಳೋಣ. ಸೊ ವೀಟ್ 17,000 ಇದೆ, ಮಿಕ್ಕಿಲೆಲ್ಲ 10,000 ಕರೆಕ್ಟಾಗಿದೆ. ಸೊ ಇವಾಗ ಪ್ರೈಸಸ್ ನೋಡೋಣ ವೀಟಿಂದು ಯಾವ ಕಡೆ ಜಾಸ್ತಿ ಇದೆಯಪ್ಪ. ಬೇಕ್ರಿ ಹತ್ರ ಜಾಸ್ತಿ ಇದೆ. ಸೊ ಬೇಕ್ರಿ ಹತ್ರ ಹೋಗಿ ಡೆಲಿವರ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬೇಡ, ಇವಾಗ ಹೊಸ ಟ್ರಾಲಿ ಹೋಗೋಣ. ಸೊ ಇದೆಷ್ಟು 29,000. ಸೊ ಇದನ್ನು ಸೆಲ್ಲಿಸ್ ಐಟಮ್ ಕೊಟ್ಟು ನಾವು ಇದನ್ನು ತೊಗೊಳೋಣ ಬನ್ನಿ ಫ್ರೆಂಡ್ಸ್. ಸೊ ಇವಾಗ ಇತ್ತಲ್ಲ ಕನೆಕ್ಟ್ ಆಗಿತ್ತಲ್ಲ, ಇವಾಗ ಹೋಗೈತೆ ಬನ್ನಿ ಫ್ರೆಂಡ್ಸ್. ಹೊಸ ಟ್ರಾಲಿ ತೊಗೊಂಬರೋಣ. ಆಮೇಲೆ ಇಶ್ಯೂಸ್ ಫ್ರೆಂಡ್ಸ್, ಅದು ಏರೋಪ್ಲೇನ್ ಇಶ್ಯೂಸ್. ಸೊ ಇವಾಗ ನಾವು ಟ್ರಾಲಿ ತೊಗೊಂಬಂದು ನಾವು ವೀಟ್ನ ಬೇಕ್ರಿಗೆ ಸಪ್ಲೈ ಮಾಡೋಣ ಬನ್ನಿ ಫ್ರೆಂಡ್ಸ್. ಹೊಸ ಟ್ರಾಲಿದಲ್ಲಿ ಸೊ ಫಸ್ಟು ಆ ಟ್ರಾಲಿನ ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ಸೊ ಇದರಲ್ಲಿ ಗೇಮ್ ಆಡ್ತಾಯಿದ್ರೆ. ನೋಡಿ ಫ್ರೆಂಡ್ಸ್, ಈ ಎಲ್ಲ ಪ್ರಾಡಕ್ಟ್ಸು ಇಲ್ಲಿ ಬಂದು ನಿಂತ್ಕೊಳುತ್ತೆ ನಾವು ಯಾವ್ದು ಆರ್ಡರ್ ಮತ್ತು ಬೈ ಮಾಡಿರ್ತೀವೋ. ಆಮೇಲೆ ಸೆಕೆಂಡ್ ಥಿಂಗ್, ನೀವು ಎಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ದೊಡ್ಡ ಟ್ಯಾಕ್ಟ್ರೀಸ್ ತೊಗೊಳ್ಳಿ. ಸೊ ಗುಡ್ ಟ್ಯಾಕ್ಟ್ರೀಸ್ ತೊಗೊಳ್ಳಿ. ಆಮೇಲೆ ಎರಡೇ ಇರಬಾರ್ದು ಟ್ಯಾಕ್ಟ್ರಿ, ಜಾಸ್ತಿ ಇರ್ಬೇಕು ಟ್ಯಾಕ್ಟ್ರಿ. ಆಮೇಲೆ ಹಂಗೆ ಹೇಳ್ಕೊಂಬರ್ತೀನಿ ಬನ್ನಿ ಫ್ರೆಂಡ್ಸ್. ಆಮೇಲೆ ಈ ಥರ ಟ್ರಕ್ ತೊಗೊಳ್ಳಿ, ತುಂಬ ಹೆವಿ ಲೋಡ್ ಸಪ್ಲೈ ಮಾಡೋಕ್ಕೆ. ಸೊ 20,000 ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ನಾವು ಈ ಟ್ರಾಲಿ ತೊಗೊಂಡ್ವಿ ಅದಕ್ಕೆ ಮತ್ತೆ ಹೋಗಿ ಸಪ್ಲೈ ಮಾಡಿದ್ರೆ ಇನ್ನೊಂದು ಜಾಸ್ತಿ ಆಗುತ್ತೆ ಬನ್ನಿ. ಸೊ ದೊಡ್ಡ ಟ್ರಾಲಿ ಅಲ್ವಾ, ಅದಕ್ಕೆ ಸ್ಪೀಡ್ ಕಡಿಮೆ ಆಗಿದೆ. ಸೊ ಇವಾಗ ಸದ್ಯಕ್ಕೆ ವೀಟ್ನ ಡೆಲಿವರ್ ಮಾಡೋಣ. ಸೊ ಅಲ್ಲಿ 48% ಅಷ್ಟೇ. ಫುಲ್ ಖಾಲಿ ಆಗೈತೆ ವೀಟ್ ಫ್ರೆಂಡ್ಸ್. ಅಲ್ಲ, ಕಾರ್ನ್ ಇದು ವೀಟ್ ಹಾಕೋದು ಅಂತ. ಓಕೆ. ಸೊ ನಾನು ವೀಟ್ ಅಂದ್ಕೊಂಡು ಕಾರ್ನ ಟ್ರಾಲಿ ಒಳಗಡೆ ಹಾಕ್ತಿದ್ದೀನಿ. ಸೊ ಮತ್ತೆ ಹಾಕೋಣ, ಏನೂ ತೊಂದರೆ ಇಲ್ಲ. ಇದೇನು ವರ್ಷಗಟ್ಟಲೆ ತೊಗೊಳೋದಿಲ್ಲ ಇದನ್ನು ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, 85% ಆಗಿದೆ. ನಾವು 17,000 kg ಎಷ್ಟೋ ಇತ್ತಲ್ಲ, ಅಷ್ಟು ಬರೀ ಇಷ್ಟಾಗಿದೆ. ಸೊ ಇವಾಗ ಡೆಲಿವರ್ ಮಾಡಬೇಕು ನಾವು. ಎಲ್ಲಿಗೆ ಅಂದರೆ ಇನ್ನು ಜಾಸ್ತಿ ಇದೆ. ಸೊ ಇನ್ಗೆ ಡೆಲಿವರ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಪಕ್ಕನೇ ಇರೋದು ಇನ್ನು.
ಸೊ ಅದು ಮಿಲ್ಕ್ ಕಂಟೈನರು, ಅಲ್ಲಿ ಚಿಕ್ಕ ಟ್ರ್ಯಾಲಿ ಇದ್ದಂಗೆ ಇರ್ತದೆ, ಅದು ಮಿಲ್ಕ್ ಕಂಟೈನರು. ಅದನ್ನು ಮಾರಿ ನಾವು ಬೇಕಾದರೆ ದೊಡ್ಡ ಇಸ್ಕೋಬೋದು. ಸೊ ಇನ್ನಲ್ಲಿ 1800 ರುಪೀಸ್ ಇದೆ ನೋಡಿ. ಮಿಕ್ಕಿದ ಕಡೆ ಇಲ್ಲಿ ಕೂಡ 1826 ಇದೆ, 81 ಇದೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ತುಂಬ ರೇಟ್ ಯಾವುದ್ರಲ್ಲಿ ಇರುತ್ತಂತ. ಒಂದು ಸತಿ ಫಿಲ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಆಟೋಮೆಟಿಕ್ ಕ್ಲಿಕ್ ಮಾಡಿದ್ರೆ ಯಾವುದ್ರಲ್ಲಿ ಜಾಸ್ತಿ ರೇಟ್ ಇದೆ, ಯಾವುದ್ರಲ್ಲಿ ಕಡಿಮೆ ರೇಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಾಳೆ ಇನ್ನೊಂದು ಪಾರ್ಟ್ ಹಾಕ್ತೀನಿ. ಸೊ ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.